ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೌದು ವಿಶ್ವ ಅವರೇ, ನಿಮ್ಮ ಜೀವನನೂ ಇದೇ ಥರ ಯಾವಾಗಲೂ ಬೆಳಗ್ತಾನೇ ಇರಲಿ. ಥ್ಯಾಂಕ್ಸ್. ಒಂದು ನಿಮಿಷ ಇರಿ. ಅಮ್ಮ ಅಮ್ಮ ಏನು ವಿಶ್ವ? ಅಮ್ಮ, ಚಂದನ್ ಅವ್ರಿಗೆ ಹೇಳಿ 2 ಕಾಫಿ ತರಕ್ಕೆ ಹೇಳಿ. ಚಂದನ ತನ್ನೂನ್ ರೆಡಿ ಮಾಡ್ತಿದ್ದಾಳೆ, ನಾನು ಹೋಗಿ ತಂದ್ಬಿಡ್ತೀನಿ. ವೆಂಕಿ, ಕಾಫಿ ಕುಡ್ಕೊಂಡು ಹಾಗೆ ಹೊಟ್ಬಿಡೋದಲ್ಲ, ಎಂಗೇಜ್ಮೆಂಟ್ ಮುಗಿಯೋವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಮೋರೆ, ಅದು ಅಂಗಡಿ ಹತ್ರ ಹೋಗ್ಬೇಕು, ಅವ್ವ ಮನೇಲಿದ್ದಾಳೆ, ನಾವು ಹೊರಡ್ತೀವಿ. ಅಯ್ಯೋ ಚೆಲ್ವಿ ಅವರೇ, ಅದೆಲ್ಲ ಏನೂ ಇಲ್ಲ. ಅಣ್ಣ, ನೀವಿಬ್ರು ಇರಲೇಬೇಕು, ಎಲ್ಲೂ ಹೋಗಂಗಿಲ್ಲ. ನೀನೇನು ಹೇಳ್ಬಿಡೋಣ, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡೆ ನೀವಿಬ್ರು ಹೋಗಬೇಕು. ಇಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ನೋಡ್ತೀನಿ ನೀವೇನು ಮಾಡ್ತೀರಾ ಅಂತ. ಅಮ್ಮ, ಇವನ್ನೆಲ್ಲೂ ಹೋಗ್ಬಿಡ್ಬೇಡ. ಹಾಂ, ಸರಿ ಸರಿ. ವೆಂಕಿ, ಕಾಫಿ ತಂದ್ಕೊಡ್ತೀನಿ, ಕುಡಿದ್ಬಿಟ್ಟು ಇಲ್ಲೇ ಕೂತಿರ್ಬೇಕು. ಹಾ, ಹೇಳ್ಬಿಡಮ್ಮ ಅವನಿಗೆ. ಬರ್ತೀನಿ ಇರು. ವೆಂಕಿ, ಈ ವಿಶ್ವ ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಲ್ವಾ? ನಾವಿಬ್ರು ಅಂದರೆ ಅವ್ರು ಜಾಸ್ತಿನೇ ಕಾಳಜಿ ತೋರಿಸ್ತಾರೆ. ಹೌದಾ? ನೋಡಿದ್ಯಾ ಲಕ್ಷ್ಮಿ, ಭಗವಂತನ ನಂಬಿದವ್ರಿಗೆ ಯಾವತ್ತೂ ಮೋಸ ಆಗಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿ. ನೋಡಿ, ಎಲ್ಲಿ ಉಳ್ಕೋತೀವಿ, ಏನ್ ತಿಂತೀವಿ, ಏನ್ ಕೆಲಸ ಮಾಡ್ತೀವಿ ಅಂತೆಲ್ಲ ಯೋಚಿಸ್ತಿದ್ವಿ. ಆ ಭಗವಂತ ಒಂದೇ ಸಲಕ್ಕೆ ಎಲ್ಲ ನಿವಾರಣೆ ಮಾಡಿಬಿಟ್ಟ. ಊಟನ ಪ್ರಸಾದನೆ ದಿನ ತಿನ್ನಿ ಅಂತ ಆಶೀರ್ವಾದ ಮಾಡಿಬಿಟ್ಟ. ಈಗ ನನಗೆ ನಮ್ಮ ಕನಸನ್ನ ನನಸು ಮಾಡ್ಕೊಳ್ತೀವಿ ಅಂತ ಭರವಸೆ ಬರ್ತಾ ಇದೆ ಲಕ್ಷ್ಮಿ. ಹೌದು ರೀ, ದಿಕ್ಕೇ ಇಲ್ಲದ ನಮ್ಗೆ ಒಂದು ದಿಕ್ಕನ್ನ ತೋರಿಸಿದಾನೆ ಆ ಭಗವಂತ. ನಾವು ಮನೆ ಕಟ್ಟೋ ಆಸೆನ ನೆರವೇರಿಸ್ಬಿಟ್ರೆ ನಮ್ಮೆಲ್ಲ ಆಸೆನೂ ಈಡೇರಿದಾಗೆ. ಆದ್ರೆ ನಾವೀಗಿರೋ ಪರಿಸ್ಥಿತಿಲಿ ಅದ್ ಸಾಧ್ಯನೇನ್ರಿ? ಆಗುತ್ತೆ ಲಕ್ಷ್ಮಿ, ಹಾಗೆ ಆಗುತ್ತೆ. ಮನಸ್ಸಿದ್ರೆ ಮಾರ್ಗ ಅಂತ ದೊಡ್ಡವ್ರು ಹೇಳಿಲ್ವಾ? ಸುಮ್ಮನೆ ಕೂತಿದ್ರೆ ಏನೂ ಆಗಲ್ಲ. ನಾನು ಈ ಕೆಲಸದ ಜೊತೆ ಇನ್ನೊಂದು ಕೆಲಸ ನೋಡ್ಕೋತೀನಿ. ಆಗ ಖಂಡಿತ ನಮ್ಮ ಕನಸನ್ನ ನನಸು ಮಾಡ್ಕೋಬಹುದು. ಆದ್ರೆ ಈ ದೇವಸ್ಥಾನದ ಕೆಲ್ಸನೇ ಇಷ್ಟೊಂದಿರುತ್ತೆ, ನಮ್ಗೆ ಸಮಯ ಸಿಗ್ಬೇಕಲ್ಲ ಲಕ್ಷ್ಮಿ. ದೇವಸ್ಥಾನದ ಕೆಲಸ ಬೆಳಗ್ಗೆ ಇರುತ್ತೆ, ಸಾಯಂಕಾಲ ಇರುತ್ತೆ. ಮಧ್ಯಾಹ್ನ ಖಾಲಿ ಕೂತಿರ್ತೀನಲ್ಲ, ಮಧ್ಯಾಹ್ನ ಮಾಡುವಂತ ಕೆಲಸ ಏನಾದರೂ ನೋಡ್ಕೊಳ್ತೀನಿ. ಆಗ ದೇವಸ್ಥಾನದ ಬರೋ ಸಂಬಳನ ನಮ್ಮ ಖರ್ಚಿಗೆ ಅಂತ ಬಳಸ್ಕೊಳ್ಳೋಣ. ಮಧ್ಯಾಹ್ನ ಮಾಡ್ತೀನಲ್ಲ, ಆ ಕೆಲಸದ ದುಡ್ಡನ್ನ ಮನೆ ಕಟ್ಟೋದಕ್ಕೆ ಅಂತ ಬೇರೆ ಕೂಡಿಟ್ಕೊಳ್ಳೋಣ. ಬೇಡ ರೀ, ಈ ವಯಸ್ಸಲ್ಲಿ ನೀವು ಒಂದು ಕೆಲಸ ಮಾಡೋದೇ ತಪ್ಪು. ಅಂಥದ್ರಲ್ಲಿ 2 ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು? ಆ ಭಗವಂತ ನನಗೆ ಆರೋಗ್ಯ ಕೊಟ್ಟಿದ್ದಾನೆ, ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಕೊಟ್ಟಿದ್ದಾನೆ. ಇನ್ನೊಂದು ಕೆಲಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನೋಡೋ, ನೀನು ನನ್ನ ಬಗ್ಗೆ ಯೋಚಿಸ್ಬೇಡ. ನೀನ್ ಪಾಡ ನೀನು ಆರಾಮಾಗಿರು. ಲಕ್ಷ್ಮಿ, ಇಲ್ಲೇ ಎಲ್ಲಾದ್ರೂ ಹೋಗಿ ಮಧ್ಯಾಹ್ನ ಮಾಡುವಂತ ಕೆಲಸ ಸಿಗುತ್ತಾ ನೋಡ್ಕೊಂಡ್ಬರ್ತೀನಿ. ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ಆಯ್ತು. ಲಲಿತಾ, ನಿಶ್ಚಿತಾರ್ಥನೇ ಬೇಡ ಅಂತಿದ್ದ. ನೋಡು ಹೇಗೆ ನಾಚ್ಕೋತಾ ಇದ್ದಾನೆ. ಏನ್ರಿ ನೀವು ಖುಷಿ ಪಡೋದು ಬಿಟ್ಟು ರೇಗಿಸ್ತಾ ಇದ್ದೀರಲ್ಲ?
ಅವನ ಫ್ರೆಂಡ್ಸ್ ಬಂದಿದ್ರೆ ಇನ್ನೂ ರೇಗಿಸಿ ಖುಷಿ ಪಡ್ತಾ ಇರೋರು. ಅಮ್ಮ ಅವರೇ, ಅರ್ಶಿನ ಕುಂಕುಮ ತಗೊಂಬನ್ನಿ. ಆ, ಅಮ್ಮ ಚಂದನ, ಅರ್ಶನ ಕುಂಕುಮ ತಗೊಂಬಮ್ಮ. ಚಂದನ, ಚಂದನ, ಅಮ್ಮ, ಏನಮ್ಮ ಇದು? ತಲೆ ಮೇಲೆ ಏನಕ್ಕೆ ಮುಸ್ಕಾಕೊಂಡು ಓಡಾಡ್ತಾ ಇದೆಯಾ? ಏನಾಯ್ತು ನಿನಗೆ? ಅದು ನಂಗೆ ಇಲ್ಲಿ ಯಾರಾದರೂ ಗೊತ್ತಿರೋರು ಸಿಕ್ಬಿಟ್ರೆ ಅಂತ. ಇರು, ನಿನಗೆ ಯಾರು ಇಲ್ಲ ಅಂತ ತಾನೇ ನೀನು ಹೇಳಿದ್ದು? ಯಾರಾದರೂ ಸಿಕ್ಬಿಟ್ರೆ ಅಂದರೆ ಏನು ಅರ್ಥ? ನೀನು ನನ್ನ ಹತ್ರ ಏನು ಮುಚ್ಚಿಡ್ತಾ ಇದೆಯಾ? ಚಂದನ, ನಿಜ ಹೇಳು, ಏನಾಯಿತು? ಅಮ್ಮ ಪ್ಲೀಸ್ ಅಮ್ಮ, ಇವತ್ತು ನನ್ನ ಏನೂ ಕೇಳಬೇಡಿ. ನಾನು ಏನೂ ಹೇಳೋಕ್ಕಾಗಲ್ಲ. ಈ ಕಾರ್ಯಕ್ರಮ ಎಲ್ಲ ಮುಗಿಲಿ, ನಾನು ನಿಧಾನವಾಗಿ ನಿಮ್ಮ ಹತ್ರ ಎಲ್ಲ ಹೇಳ್ತೀನಿ. ಇಲ್ಲ ಚಂದನ, ನೀನೇನೋ ಮುಚ್ಚಿಡ್ತಾ ಇದೆಯಾ, ಅದೇನು ಅಂತ ಈಗಲೇ ಹೇಳು. ಅಮ್ಮ ಪ್ಲೀಸ್ ಅಮ್ಮ, ನಾನು ಹೇಳೋದನ್ನ ಕೇಳಿ, ಆಮೇಲೆ ನಿಧಾನವಾಗಿ ಮಾತಾಡೋಣ. ಹುಡುಗಿ ರೆಡಿ ಇದ್ರೆ ಕರ್ಕೊಂಬನ್ನಿ. ಮುಹೂರ್ತ ಮುಗಿಯೋದಕ್ಕೆ ಮುಂಚೆ ಶಾಸ್ತ್ರ ಶುರು ಮಾಡೋಣ. ಸರಿ, ನೀನು ಹೋಗಿ ತನ್ನನ್ನು ಕರ್ಕೊಂಡು ಬಾ, ನಾವು ಆಮೇಲೆ ಮಾತಾಡೋಣ. लक्ष्मी निवासा